ಪ್ರೇಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ. ಹಾಲೆಲೂಯ. 2 ಸಾಮುವೇಲ 22ನೇ ಅಧ್ಯಾಯ 20ನೇ ವಚನ. ನನ್ನನ್ನು ಹೊರಗೆ ವಿಶಾಲ ಸ್ಥಳಕ್ಕೆ ತಂದರು, ನನ್ನಲ್ಲಿ ಸಂತೋಷ ಪಟ್ಟದ್ದರಿಂದ ನನ್ನನ್ನು ಕಾಪಾಡಿದರು. ಹಾಲೆಲೂಯ. ಸೊ ಪ್ರಿಯರೇ, ಇಲ್ಲಿ ನೋಡ್ತೇವೆ, ನನ್ನನ್ನು ಹೊರಗೆ ವಿಶಾಲ ಸ್ಥಳಕ್ಕೆ ತಂದರು, ನನ್ನಲ್ಲಿ ಸಂತೋಷ ಪಟ್ಟಿದ್ದರಿಂದ ನನ್ನನ್ನು ಕಾಪಾಡಿದರು. ಹಾಲೆಲೂಯ. ಸೊ ಪ್ರಿಯರೇ, ದೇವರಲ್ಲಿ ಹೇಳ್ತಾ ಇದ್ದಾನೆ, ಏನಂತ ಹೇಳಿದ್ರೆ ನಮ್ಮನ್ನು ಹೊರಗೆ ತರ್ತಾನೆ. ಹಾಲೆಲೂಯ. ನಾವು ದೀನ ವ್ಯವಸ್ಥೆಯಲ್ಲಿ ಬಿದ್ದಿರ್ಬೋದು. ಹಾಲೆಲೂಯ. ನಾವು ಶಾಪಕ್ಕೆ ಪಾಪಕ್ಕೆ ಗುರಿಯಾಗಿರ್ಬೋದು. ಅದರಿಂದ ಹೊರಗಡೆ ತಂದು ವಿಶಾಲ ಸ್ಥಳದಲ್ಲಿ ದೇವರು ನಮ್ಮನ್ನು ಸುರಕ್ಷಿತವಾಗಿ ನಿಲ್ಲಿಸುತ್ತಾನೆ. ಹಾಲೆಲೂಯ. ಆವಾಗ ನಾವು ಸಂತೋಷ ಪಡುತ್ತೇವೆ, ಆವಾಗ ನಾವು ಆನಂದಿಸುತ್ತೇವೆ. ದೇವರನ್ನು ಕರುಣಿಸಿಬಿಟ್ರು, ದೇವನಿಗೆ ಸಂತೋಷ ಕೊಟ್ಟರು, ಸಮಾಧಾನ ಕೊಟ್ಟರು, ಸಮೃದ್ಧಿ ಜೀವನ ಕೊಟ್ಟರು ಎಂಬುದಾಗಿ ದೇವರನ್ನು ನಾವು ಕೊಂಡಾಡ್ತೇವೆ, ಹೊಗಳುತ್ತೇವೆ, ಸಂತೋಷದಿಂದ ಆತನನ್ನು ಸ್ತುತಿಸುತ್ತೇವೆ. ಹಾಲೆಲೂಯ. ನಾವು ಸ್ತುತಿಸುತ್ತಾ ಸಂತೋಷದಿಂದ ಪಡುತ್ತಾ ಇರುವಂಥ ಸಮಯದಲ್ಲಿ ದೇವರು ನಮ್ಮ ಸಂತೋಷದಲ್ಲಿ ಆತನು ಸಂತೋಷವಾಗಿರ್ತಾನೆ ಪ್ರಿಯರೇ. ಹಾಲೆಲೂಯ. ಆತನು ಸಂತೋಷವಾಗಿರ್ತಾನೆ. ಅದೇ ರೀತಿಯಿಂದಾಗಿ ನಾವು ಕೂಡ ಹಾಲೆಲೂಯ ಆತನ ಸಂತೋಷದಲ್ಲಿ ನಾವು ಯಾವತ್ತಾದರೂ ಸಂತೋಷ ಪಡ್ತಾ ಇದ್ದೇವಾ? ಹಾಲೆಲೂಯ. ಸಂತೋಷ ಪಡ್ತಾ ಇದ್ದೀವಾ? ಇಲ್ಲ. ಬರೀ ನಮ್ಮ ಸಂತೋಷನೇ ಮುಖ್ಯ. ಹಾಲೆಲೂಯ. ನಾನು ಚೆನ್ನಾಗಿರಬೇಕು ಗುರು. ಹಾಲೆಲೂಯ. ನಾನು ಫಸ್ಟ್ ಚೆನ್ನಾಗಿರಬೇಕು. ಹೆಂಗಾದರೂ ಯಾರಾದರೂ ಬೇರೆಯವ್ರು ಏನಾದರೂ ಮಾಡ್ಕೊಂಡ್ಲಿ. ಈಗ ಒಬ್ಬರು ಸಂತೋಷ ವಿಷಯ ಬಂದು ಇನ್ನೊಬ್ಬರ ಜೊತೆ ಹಂಚ್ಕೊತಾ ಇದ್ದಾರೆ. ಹಾಲೆಲೂಯ. ಸಂತೋಷದ ವಿಷಯ ಇನ್ನೊಬ್ರ ಹತ್ರ ಬಂದು ದೇವರನ್ನು ಈ ಥರ ಮಾಡಿಬಿಟ್ರು, ಆ ಥರ ಮಾಡಿದ್ರು. ಒಂದು ವೇಳೆ ಇಲ್ಲ ಅಂದರೆ, ಈಗ ನಾವು ಸಭೆಯಲ್ಲಿ ನೋಡ್ತೇವೆ, ಸಾಕ್ಷಿ ಹೇಳೋ ಟೈಮಲ್ಲಿ ಪ್ರಿಯರೇ, ಹಾಲೆಲೂಯ, ಅವರ ಜೀವಿತದಲ್ಲಿ ಎಷ್ಟೆಲ್ಲ ಅನೇಕ ಸಾಕ್ಷಿಗಳು ಬಂದು ಹೇಳ್ತಾ ಇರ್ತಾರೆ, ಖುಷಿ ಪಡ್ತಾ ಇರ್ತಾರೆ. ಆದರೆ ಕೆಲವೊಬ್ಬರ ಮನದಲ್ಲಿ ಏನಾಗುತ್ತೆ ಎಂಬುದಾದರೆ, ಅಯ್ಯೋ ದೇವ್ರು ಹಿಂಗೆಲ್ಲ ಕಾರ್ಯ ಮಾಡಿಬಿಟ್ಟ ಅವ್ರ ಜೀವಿತದಾಗ. ಹಾಲೆಲೂಯ. ನನಗೆ ಯಾವಾಗ ಮಾಡ್ತಾರೋ ಏನೋ ಬರೀ ಇವ್ರನ್ನೇ ಇದು ಮಾಡ್ತಾರೆ ಬಿಡು, ಅದೃಷ್ಟವಂತ ಇವನು. ಹಾಲೆಲೂಯ. ಎಷ್ಟೆಲ್ಲ ಹೇಳ್ತಾ ಇರ್ತಾರೆ ಪ್ರಿಯರೇ, ಎಷ್ಟೆಲ್ಲ ನಮಗೆ ಹೇಳ್ತಾ ಇರ್ತಾರೆ, ಎಷ್ಟೆಲ್ಲ ನಮಗೆ ಹೀಯಾಳಿಸ್ತಾ ಇರ್ತಾರೆ. ಹೊರಗಡೆ ಮಾತ್ರ ಚೆನ್ನಾಗಿ ನಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆ ಥರ ಯಾಕೆ ಮಾಡ್ತಿದ್ದೀಯ ನೀನು? ಹಾಲೆಲೂಯ. ಓಕೆ, ಇವತ್ತು ದೇವರ ಸಾಕ್ಷಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಕೂಡ ಇದೇ ರೀತಿಯಿಂದ ನಾಳೆ ದೇವರ ಸಾಕ್ಷಿ ಹೇಳಬೇಕಂದ್ರೆ ಹಾಲೆಲೂಯ ದೇವರನ್ನು ಇನ್ನೂ ಗ್ರಹಿಸಿಕೊಳ್ಬೇಕು, ದೇವರ ಕಾರ್ಯವನ್ನು ಇನ್ನೂ ಹೆಚ್ಚಾಗಿ ಮಾಡಬೇಕು. ನನ್ನ ಜೀವಿತದಲ್ಲಿ ಆಗಲೇ ನಾನು ಅದ್ಭುತಗಳನ್ನು ಕಾಣ್ತೇನೆ, ನಾನು ಬಂದು ಸಾಕ್ಷಿ ಕೊಡ್ತೇನೆ ಇದೇ ರೀತಿ ಅಂತ ಯಾಕೆ ನೀನು ಮನದಲ್ಲಿ ಹೇಳ್ಕೊಳ್ತಾ ಇಲ್ಲ? ಹಾಲೆಲೂಯ. ಇನ್ನೊಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೋದೇ ಆಯಿತು. ಹಾಲೆಲೂಯ. ಇನ್ನೊಬ್ಬರನ್ನು ನೋಡಿ ಹೀಯಾಳಿಸೋದೇ ಆಯಿತು. ಇನ್ನೊಬ್ಬರ ನೋಡಿ ಯಾವಾಗ ಸಂತೋಷ ಪಡ್ತೀಯ? ಹಾಲೆಲೂಯ. ದೇವರು ಎಷ್ಟೆಲ್ಲ ಚೆನ್ನಾಗಿ ಅದ್ಭುತ ಕಾರ್ಯ ಮಾಡ್ತಾ ಇದ್ದಾನಲ್ಲ, ನನ್ನ ಜೀವಿತಲ್ಲೂ ಕೂಡ ನಾಳೆ ಮಾಡ್ತಾನೆ ಅಂತ ಯಾಕೆ ನಂಬಿಕೆ ಇಟ್ಕೊಳ್ತಾ ಇಲ್ಲ? ಹಾಲೆಲೂಯ. ಯಾಕೆ ನಂಬಿಕೆ ಇಟ್ಕೊಳ್ತಾ ಇಲ್ಲ? ಸೊ ಪ್ರಿಯರೇ, ದೇವರು ನಮ್ಮಲ್ಲಿ ಸಂತೋಷಿಸುತ್ತಾನೆ. ಹಾಲೆಲೂಯ. ನಾವು ದೇವರ ಕಾರ್ಯವನ್ನು ಮಾಡ್ತಾ ಇದ್ರೆ ಆತನು ಸಂತೋಷಿಸುತ್ತಾನೆ. ಅದರಲ್ಲಿ ಕೂಡ ನಾವು ಸಂತೋಷ ಕಾಣಬೇಕಾಗಿದೆ. ಆತನ ಕಾರ್ಯದಲ್ಲಿ ನಾವು ಸಂತೋಷ ಕಾಣೋದಕ್ಕಿಂತ ಹಾಲೆಲೂಯ ಆತನ ಕಾರ್ಯದಲ್ಲಿ ನಮಗೆ ಸಫಲ ಎಷ್ಟು ಬರ್ತದೆ ಎಂಬುದಾಗಿ ತಿಳ್ಕೊಳ್ಳೋದೇ ಹೆಚ್ಚಾಗಿದೆ, ಅದನ್ನು ಗ್ರಹಿಸಿಕೊಳ್ಳೋದೇ ಹೆಚ್ಚಾಗಿದೆ. ಹಾಲೆಲೂಯ. ದೇವರ ಸಂತೋಷವೇನೆಂಬುದು ಗ್ರಹಿಸಿಕೊಳ್ಳೋದಕ್ಕೆ ಆಗುತ್ತಾ ಇಲ್ಲ. ಯಾಕೆಂದರೆ ಮೊದಲು ನಮಗೆ ಸಂತೋಷ ಬೇಕು, ಆಮೇಲೆ ದೇವ್ರ ಸಂತೋಷ ನೋಡ್ಕೊಂಡ್ರೆ ಆಯಿತು. ಅಥವಾ ದೇವರು ನಾನು ಚೆನ್ನಾಗಿದ್ದರೆ ದೇವ್ರ ಸಂತೋಷ, ನಾನು ಸಂತೋಷವಾಗಿದ್ದರೆ ದೇವ್ರು ಸಂತೋಷ ಪಡ್ತಾನೆ. ಓಕೆ, ದೇವ್ರು ಸಂತೋಷ ಪಡ್ತಾನೆ. ವಾಕ್ಯದಲ್ಲಿ ಕೂಡ ಹೇಳ್ತಾ ಇದೆ, ನನ್ನಲ್ಲಿ ಸಂತೋಷ ಪಟ್ಟಿದ್ದರಿಂದ ಹಾಲೆಲೂಯ ನನ್ನನ್ನು ಹೊರಗೆ ತಂದು ವಿಶಾಲ ಸ್ಥಳಕ್ಕೆ ತಂದರು, ನನ್ನಲ್ಲಿ ಸಂತೋಷ ಪಟ್ಟಿದ್ದರಿಂದ ನನ್ನನ್ನು ಕಾಪಾಡಿದರು. ಓಕೆ, ವಾಕ್ಯದಲ್ಲೇ ಇದೆ. ಬಟ್ ಆದರೆ ದೇವರ ಸಂತೋಷದಲ್ಲಿ ನೀನು ಯಾವಾಗ ಸಂತೋಷ ಕಾಣ್ತೀಯ ಪ್ರಿಯರೇ? ಹಾಲೆಲೂಯ. ಸೊ ಪ್ರಿಯರೇ, ದೇವರು ನಮಗೊಂದು ಹೇಳ್ತಾ ಇದ್ದಾನೆ. ಹಾಲೆಲೂಯ. ಏನೆಂಬುದಾಗಿ, ಆತ್ಮಿಕ ಆಹಾರ ಎಷ್ಟು ಮುಖ್ಯ ಗೊತ್ತಾ? ನಿನ್ನ ದೈಹಿಕ ಆಹಾರ
ಹಲ್ಲೂಯ್ಯ. ಎಷ್ಟು ನಿನಗೆ ಬೇಕೋ, ಎಷ್ಟು ತಿನ್ನಬೇಕು ಅನ್ನಿಸ್ತದೋ, ನಿನ್ನ ಆತ್ಮಿಕ ಆಹಾರವನ್ನು ಕೂಡ ಅದಕ್ಕೆ ಬೇಕು ಅನ್ನಿಸ್ತದೆ. ಹಲ್ಲೆಲೂಯ್ಯ. ಅದಕ್ಕೆ ಬೇಕು ಅನ್ನಿಸ್ತದೆ. ಸೊ ನೀನು ಒಂದು ವೇಳೆ ಏನಾದರೂ ಆತ್ಮಿಕ ಆಹಾರ ಕೊಡಲಿಲ್ಲ ಅಂದರೆ, ಹಲ್ಲೆಲೂಯ್ಯ, ಸೈತಾನನು ನಗ್ತಾ ಇರ್ತಾನೆ ಪ್ರಿಯರೇ. ಅಯ್ಯೋ, ಇವತ್ತು ನಿನಗೆ ಊಟ ಬಂದಿಲ್ಲೇನು, ಇವತ್ತು ನಿನಗೆ ಊಟ ಇಲ್ಲ ಬಿಡು, ಹಲ್ಲೆಲೂಯ್ಯ, ಹೊಟ್ಟೆ ಹಸ್ಕೊಂಡೇ ಇದ್ಬಿಡು ನೀನು ಊಟ ಕೊಡಲಾರ್ದಂತ ನಾನು ನಿನ್ನ ಮಾಡಿಬಿಡ್ತೀನಿ, ನಾನು ಹೊಟ್ಟೆ ಹಸ್ಕೊಂಡು ಇರೋ ರೀತಿ ಮಾಡ್ತೀನಿ ನೀನು ಅಂತೇಳಿ ಅವ್ನು ನಗ್ತಾ ಇದ್ದಾನೆ. ಆಗ ನಮ್ಮ ಆತ್ಮ ಏನು ಮಾಡ್ತಾಯಿದೆ? ದುಃಖ ಪಡ್ತಾಯಿದೆ, ದೇವ್ರನ್ನ ಕೇಳ್ಕೊತಾ ಇದೆ, ದೇವರೇ ನನಗೆ ಆತ್ಮಿಕ ಆಹಾರ ಬೇಕು, ದೇವ್ರೇ ನನಗೆ ಆತ್ಮಿಕ ಆಹಾರ ಬೇಕು ಅಂದಾಗ ದೇವರು ನಿನ್ನನ್ನು ಹೆಚ್ಚಳಪಡಿಸುತ್ತಾನೆ. ಹಲ್ಲೆಲೂಯ್ಯ. ಯಾವುದಕ್ಕೆ? ವಾಕ್ಯಗಳನ್ನು ಧ್ಯಾನಿಸು, ಪ್ರಾರ್ಥನೆಯನ್ನು ಮಾಡು. ಹಲ್ಲೆಲೂಯ್ಯ. ಆದರೂ ಕೂಡ ಒಬ್ಬೊಂದು ಸಂಸದೆ ನಾವು ಕೇಳ್ಕೊಳ್ಳೋದೇ ಇಲ್ಲ ದೇವ್ರು ಹೇಳಿದ ಮಾತನ್ನು. ಹಲ್ಲೆಲೂಯ್ಯ. ಹೋಗಲಿ ಬಿಡು ನೀನು ಹೋಗಲಿ ಬಿಡು ಅಂತ ಬಿಡ್ತಾನೇ ಇದ್ದರೆ ನಿನ್ನ ಆತ್ಮಕ್ಕೆ ಆತ್ಮಿಕ ಆಹಾರ ಬೇಕು ಅಂತ ಚಡಪಡಿಸ್ತಾ ಇದೆ. ನೀನು ಹೊಟ್ಟೆ ಹಸಿದಾಗ ಯಾವ ರೀತಿಯಾಗಿ ಅನ್ನ ತಿನ್ನಬೇಕು, ಊಟ ಮಾಡಬೇಕು, ಹೊಟ್ಟೆ ತುಂಬ ತಿನ್ನಬೇಕು, ಏನಾದರೂ ತಿನ್ನಲೇಬೇಕು, ಹೊಟ್ಟೆ ತುಂಬಿಸ್ಲೇಬೇಕು ಅಂತ ಯಾವ ರೀತಿ ಚಡಪಡಿಸ್ತಾ ಇರ್ತೀರೋ ಪ್ರಿಯರೇ, ಅದೇ ರೀತಿಯಿಂದಾಗಿ ಹಲ್ಲೆಲೂಯ್ಯ ನಿನ್ನ ಆತ್ಮಿಕ ಆಹಾರನೂ ಕೂಡ, ನಿನ್ನ ಆತ್ಮನೂ ಕೂಡ ಕೇಳ್ತಾ ಇರ್ತದೆ, ನನಗೆ ಆಹಾರ ಬೇಕು ಎಂಬುದಾಗಿ ಕೇಳ್ತಾ ಇರ್ತದೆ. ನೀನು ಅದಕ್ಕೆ ಅದು ಕೇಳಿದ ತಕ್ಷಣ ನೀನು ಅದಕ್ಕೆ ಕೊಟ್ಟಿಯ ಅಂದರೆ, ಅದು ಹೊಟ್ಟೆ ತುಂಬಿದೆ ಅಂದರೆ, ಹಲ್ಲೆಲೂಯ್ಯ, ಅದು ಸಂತೋಷ ಸಂತೋಷದಿಂದ ನೋಡ್ಕೊಳ್ತಾ ಇಟ್ಕೊಂಡಿದ್ಯಾ ಅಂದರೆ ಅವತ್ತು ನೋಡು, ಹಲ್ಲೆಲೂಯ್ಯ, ಅವತ್ತು ನೋಡು ಏನೋ ಒಂದು ಸಾಧಿಸ್ತೀನಿ ನಾನು, ಹಲ್ಲೆಲೂಯ್ಯ, ಏನೋ ಒಂದು ಸಾಧಿಸಿದ್ದೀನಿ ನಾನು ಇವತ್ತು ಎಂಬುದಾಗಿ ಖುಷಿಯಿಂದ ಇರ್ತೀಯ. ಎಂಥ ಸಮಸ್ಯೆನ ಬಂದರೂ ಕೂಡ ಯೇಸುವಿನ ನಾಮದಿಂದ ನಾನು ಜಯಿಸ್ತೀನಿ, ಯೇಸುವಿನ ವಾಕ್ಯದಿಂದ ನಾನು ಗೆಲ್ತೇನೆಂಬುದಾಗಿ ಭರವಸೆಯಿಂದ, ನಂಬಿಕೆಯಿಂದ ನಿನಗೆ ನೀನೇ ಭರವಸೆ ಇಟ್ಕೊಳ್ತೀಯ, ನಿನಗೆ ನೀನೇ ವಿಶ್ವಾಸ ತಗೊಳ್ತೀಯ, ನಿನಗೆ ನೀನೇ ದೇವರ ಆಲೋಚನೆ ಗ್ರಹಿಸಿಕೊಳ್ತೀಯ, ನಿನಗೆ ನೀನೇ ಸ್ಫೂರ್ತಿದಾಯಕವಾಗಿ ಜೀವನದಲ್ಲಿ ಮುಂದೆ ನಡೀತೀಯ ಪ್ರಿಯರೇ. ಹಲ್ಲೆಲೂಯ್ಯ, ಮುಂದೆ ನಡೀತೀಯ. ಸೊ ಅದಕ್ಕೋಸ್ಕರನೇ ಈ ಆತ್ಮಿಕ ಆಹಾರ ಅನುದಿನವೂ ಕೂಡ ಸೇವಿಸುತ್ತಾ ಇರಬೇಕು. ಹಲ್ಲೆಲೂಯ್ಯ. ಒಂದು ವೇಳೆ ಸೇವಿಸಲಿಲ್ಲ ಅಂತ ಹೇಳಿದ್ರೆ ಈಗ ತಾನೇ ಹೇಳಿದೆ ಪ್ರಿಯರೇ, ಹಲ್ಲೆಲೂಯ್ಯ, ನಮಗೆ ಹೊಟ್ಟೆ ಹಸುವಾದಾಗ ಏನಾದರೂ ತಿನ್ನಬೇಕು, ಫಸ್ಟ್ ತಿನ್ನಬೇಕಂತ ಎಷ್ಟು ಚಡಪಡಿಸ್ತಾ ಇರ್ತೀವೋ, ನಮ್ಮ ಆತ್ಮನೂ ಕೂಡ ಹಾಗೆ ರೀ, ಚಡಪಡಿಸ್ತಾ ಇರ್ತದೆ. ನನಗೆ ಯಾವಾಗ ಕೊಡ್ತಾರೋ ಆತ್ಮಿಕ ಆಹಾರ, ಯಾವಾಗ ಕೊಡ್ತಾರೋ ನನಗೆ ಆಹಾರ ಅಂತ ಅದು ಚಡಪಡಿಸ್ತಾ ಇರ್ತದೆ. ಹಲ್ಲೆಲೂಯ್ಯ. ಅದು ಕೂಡ ಕೇಳ್ಕೊಳ್ತಾ ಇರ್ತದೆ. ಅದು ಕೇಳಿದಾಗಲೇ ನೀನು ಅದಕ್ಕೆ ಕೊಟ್ಬಿಡು, ನೋಡುವಾಗ. ಹಲ್ಲೆಲೂಯ್ಯ. ಎಷ್ಟೋ ಜನಗಳು ಹಿಂಗಾಗಿ ನಿಜವಾಗ್ಲೂ ದೇವರ ಆತ್ಮಗಳನ್ನು ಹೊಂದಿಕೊಳ್ತಾ ಇಲ್ಲ. ಯಾಕೆ ಅಂದರೆ ದೇವರಿಗೆ ನೀನು ಹೊಂದಿಕೊಳ್ಬೇಕು, ದೇವರು ನಿನಗೆ ಹೊಂದಿಕೊಳ್ಳೋದಲ್ಲ ಪ್ರಿಯರೇ. ಹಲ್ಲೆಲೂಯ್ಯ. ದೇವರಿಗೆ ನೀನು ಹೊಂದಿಕೊಳ್ಬೇಕು. ದೇವರಿಗೆ ನೀನು ಹೊಂದಿಕೊಳ್ಬೇಕಾದ್ರೆ ದೇವರ ಕಾರ್ಯಗಳನ್ನು ಯಾವುದನ್ನು ನೀನು ಗ್ರಹಿಸಿಕೊಳ್ಬೇಕಲ್ವಾ. ಹಲ್ಲೆಲೂಯ್ಯ. ಮುಖ್ಯವಾಗಿ ಬೇಕಾಗಿರುವುದೇ ಹಲ್ಲೆಲೂಯ್ಯ ಆತ್ಮಿಕ ಆಹಾರ ಪ್ರಿಯರೇ. ಹಲ್ಲೆಲೂಯ್ಯ. ದೇವ್ರು ಹೇಳ್ತಿದ್ದಾನಲ್ವ, ನನ್ನ ವಾಕ್ಯಗಳು ನಿನ್ನಲ್ಲಿದ್ದರೆ ನೀನು ಏನಾದರೂ ಬೇಡಿಕೋ ಅದನ್ನು ನಿನಗೆ ಕೊಡುವೆನು ಎಂಬುದಾಗಿ ದೇವರು ವಾಕ್ಯದಲ್ಲಿ ಹೇಳ್ತಿದ್ದಾನೆ. ಅದೇ ರೀತಿಯಾಗಿ ನಿನ್ನಲ್ಲೂ ಕೂಡ ದೇವರ ವಾಕ್ಯಗಳು ಯಾವಾಗಲೂ ಇರಬೇಕು. ಹಲ್ಲೆಲೂಯ್ಯ. ಯಾವಾಗಲೂ ಇರಬೇಕು. ಯಾವಾಗಲೂ ಇದ್ರೇ, ಹಲ್ಲೆಲೂಯ್ಯ, ಯಾವಾಗಲೂ ಇದ್ರೇ ನಿಜವಾಗಲೂ ದೇವರು ನಿನ್ನಲ್ಲಿ ಅಭಿಷೇಕ ಹೊಂದಿಸುತ್ತಾನೆ ಇರುತ್ತಾನೆ. ಹಲ್ಲೆಲೂಯ್ಯ. ಪ್ರತಿದಿನವೂ ಕೂಡ ಹೊಂದಿಕೊಳ್ತಾನೆ ಇರ್ತೀಯ. ನಿನ್ನ ಆತ್ಮ ಯಾವಾಗಲೂ ತೃಪ್ತಿಯಿಂದ ದೇವರನ್ನು ಕೊಂಡಾಡ್ತಾ ಇರ್ತದೆ. ಹಲ್ಲೆಲೂಯ್ಯ. ನೀನು ಬಾಯಿಂದ ಎಷ್ಟೋ ಸತಿ ಹಾಡನ್ನು ಹಾಡ್ಬೋದು, ದೇವರನ್ನು ಕೊಂಡಾಡ್ಬೋದು. ಆದರೆ ನೀನು ಪ್ರಿಯರೇ, ಹಲ್ಲೆಲೂಯ್ಯ, ಅದೇ ನಿನ್ನ ಆತ್ಮ ಪ್ರಿಯರೇ ಎಷ್ಟೊಂದು ದೇವರನ್ನು ಕೊಂಡಾಡ್ತಾ ಇರ್ತದೆ ಗೊತ್ತಾ, ಎಷ್ಟೊಂದು ದೇವರನ್ನು ಹೊಗಳ್ತಾ ಇರ್ತದೆ, ಎಷ್ಟೊಂದು ದೇವರನ್ನು ಕೃತಜ್ಞತೆ ಮಾಡ್ತಾ ಇರ್ತದೆ. ಹಲ್ಲೆಲೂಯ್ಯ. ಅದನ್ನು ಗ್ರಹಿಸಿಕೊಂಡಿದೀಯಾ, ಅದನ್ನು ತಿಳಿದುಕೊಂಡಿದೀಯಾ? ಒಂದು ಸರ್ತಿ ಆದರೂ ನನ್ನ ಮನಸ್ಸು ಯಾಕೋ ಇವತ್ತು ತುಂಬ ಖುಷಿ ಆಗ್ತಾಯಿದೆ. ಹಲ್ಲೆಲೂಯ್ಯ. ನನಗೆ ಯಾಕೋ ಇವತ್ತೇನೋ ಒಂಥರ ಖುಷಿ ಆಗ್ತಾಯಿದೆ, ಕುಣಿದಾಡ್ಬೇಕು ಅನ್ನಿಸ್ತಾ ಇದೆ. ಯಾಕಂತ ಗೊತ್ತಾಯಿಲ್ಲ.
ಗೊತ್ತಾಗ್ತಾನೆ ಇರಲಿ ಯಾಕಂತ ಇದು ಎಂಬುದಾಗಿ ಒಂದು ಸತಾದರೂ ಯೋಚನೆ ಮಾಡಿದೀಯಾ? ಹಲ್ಲುಯ್ಯ. ಓಕೆ, ಮಾಡ್ಕೊಂಡಿರ್ತೀಯ, ಯಾಕೋ ಇಷ್ಟಪಟ್ಟು ಖುಷಿ ಆಗ್ತಿದೆಯಪ್ಪ ನನಗೆ, ಯಾಕೋ ಅಂತ ಗೊತ್ತಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ನಿನ್ನ ಆತ್ಮಕ್ಕೆ ಹಾಲಲ್ಲೂಯ್ಯ ತೃಪ್ತಿಕರವಾಗಿರ್ತದೆ, ಹೊಟ್ಟೆ ತುಂಬಿರ್ತದೆ. ಆತ್ಮಿಕ ಆಹಾರದಿಂದ ಅದಕ್ಕೆ ಕುಣಿದಾಡಬೇಕು, ಸಂತೋಷದಿಂದ ಇರಬೇಕು, ದೇವರನ್ನ ಸ್ತುತಿಸ್ತಾ ಇರಬೇಕು, ದೇವರನ್ನ ಯಾವಾಗಲೂ ನೆನೆಸಿಕೊಳ್ತಾ ಇರಬೇಕು ಎಂಬುದಾಗಿ ನಿನ್ನ ಆತ್ಮ ನಿನ್ನ ಒಳಗಡೆ ಸಂತೋಷದಿಂದ ಕುಣಿದಾಡ್ತಾ ಇರ್ತದೆ ಪ್ರಿಯರೇ. ಅದಕ್ಕೋಸ್ಕರನೇ ಅವತ್ತು ನೀನು ಹಾಲಲ್ಲೂಯ್ಯ ಎಷ್ಟೊಂದು ಖುಷಿ ಆಗ್ತಿದ್ದಲ್ಲಪ್ಪ. ಇದಕ್ಕೆ ಕಾರಣ ಏನಂತ ಗೊತ್ತಾಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾಯಿದ್ರೆ ವಾಕ್ಯದ ಮುಖಾಂತರ ದೇವ್ರು ಹೇಳ್ತಾ ಇದ್ದಾನೆ ನೋಡು. ಹಾಲಲ್ಲೂಯ್ಯ ಬರೀ ನಮ್ಮ ಖುಷಿ ಒಂದೇನೆ ಅಲ್ಲ ರೀ. ನಾವು ಖುಷಿಯಾಗಿದ್ದರೆ ದೇವರು ಖುಷಿಯಾಗಿರ್ತಾನೆ ಎಂಬುದಲ್ಲ ರೀ. ದೇವರ ಖುಷಿಯಲ್ಲೂ ಕೂಡ ನಾವು ಖುಷಿ ಕಾಣಬೇಕು. ದೇವರ ಖುಷಿಯಲ್ಲಿ ನಾವು ಖುಷಿ ಕಾಣಬೇಕು ಅಂದರೆ ನೀನು ನಿನ್ನ ಆತ್ಮಕ್ಕೆ ಆತ್ಮಿಕ ಆಹಾರವನ್ನು ಪ್ರತಿ ದಿನವೂ ಕೂಡ ಒದಗಿಸ್ತಾ ಇರು, ಕೊಡುತ್ತಾ ಇರು. ಅದೇ ರೀ ದೇವರ ಕಾರ್ಯಗಳು. ಹಲ್ಲಲ್ಲೆಲೂಯಾ. ಅದೇ ರೀ ದೇವರನ್ನ ಗ್ರಹಿಸಿಕೊಳ್ಳುವುದು. ಅದೇ ರೀ ನಿನ್ನ ಘನಪಡಿಸುವುದು ದೇವರನ್ನು, ಅದೇ ದೇವರನ್ನು ಸಂತೋಷಪಡಿಸುವುದು ಕೂಡ ಅದರಿಂದಾನೇ. ಹಲ್ಲಲ್ಲೆಲೂಯಾ. ಎಷ್ಟೋ ಅನೇಕ ಜನಗಳಿಗೆ ಆತನ ಆತ್ಮಿಕ ಆಹಾರ ಇಲ್ಲ. ಎಷ್ಟೋ ಆತ್ಮಗಳು ಚಡಪಡಿಸ್ತಾ ಇದೆ, ನನಗೆ ಯಾವಾಗ ಆತ್ಮಿಕ ಆಹಾರ ಕೊಡ್ತಾರೆಂಬುದಾಗಿ. ಹಲ್ಲಲ್ಲೆಲೂಯಾ. ಅವರಿಗೆ ಆತ್ಮಿಕ ಆಹಾರ ನೀನು ಕೊಡಬೇಕು, ನಿನ್ನ ಜವಾಬ್ದಾರಿ ಅದು. ಹಲ್ಲಲ್ಲೆಲೂಯಾ. ನಿನ್ನ ಜವಾಬ್ದಾರಿನೇ ಅದು. ನೀನು ಕೂಡ ಕೊಟ್ಟಾಗ ಎಷ್ಟೊಂದು ಖುಷಿ ಆಗ್ತದೆ ಗೊತ್ತಾ ಆತ್ಮಕ್ಕೆ. ಹಲ್ಲಲ್ಲೆಲೂಯಾ. ಎಷ್ಟೊಂದು ಹೊಗಳ್ತಾರೆ ಪ್ರಿಯರೇ. ಸೊ ನಾನೀಗ ಹೇಳ್ತೇನೆ ಎಕ್ಸಾಂಪಲ್ ಆಗಿ. ಹಲ್ಲಲ್ಲೆಲೂಯಾ. ಒಂದು ಮನೆಯಲ್ಲಿ ಪ್ರಿಯರೇ ಒಬ್ಬ ಸಹೋದರ ಇರ್ತಾನೆ. ಹಲ್ಲಲ್ಲೆಲೂಯಾ. ಅಂದರೆ ಸೇವಕ. ಸೊ ಅವ್ರ ಮನೆಯಲ್ಲಿ ದೇವರನ್ನು ನಂಬಿಕೊಂಡಿರ್ತಾರೆ, ಆದರೂ ಕೂಡ ಅವ್ರಿಗೇನೋ ತೃಪ್ತಿಕರ ಅನ್ನಿಸ್ತೋದಿಲ್ಲ. ಹಲ್ಲಲ್ಲೆಲೂಯಾ. ದಿನಾಲೂ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಹಲ್ಲಲ್ಲೆಲೂಯಾ. ಅಂದರೆ ಅವರು ಪ್ರಾರ್ಥನೆ ಮಾಡೋದು ಮಾತ್ರ ಭಾನುವಾರ ಒಂದೇ ಟೈಮ್, ಯಾಕೆಂದರೆ ಸಭೆಗೆ ಹೋಗ್ತಾರಲ್ವ, ಅಲ್ಲಿ ಒಂದೇ ಮಾಡ್ಕೊತಾ ಇರ್ತಾರೆ. ಆಟೋಮೆಟಿಕ್ಕಾಗಿ ಆ ಸೇವಕ ಸಹೋದರ ಅಲ್ಲಿಗೆ ಹೋಗ್ತಾನೆ. ಹಲ್ಲಲ್ಲೆಲೂಯಾ. ನಾನು ನಿಮಗೆ ಪ್ರಾರ್ಥನೆ ಮಾಡಬೇಕಂತ ದೇವರ ಪ್ರೇರೇಪಣೆ ಬಂದಿದೆ, ಸೊ ನಾನು ನಿಮಗೆ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳ್ತಾನೆ. ಹಲ್ಲಲ್ಲೆಲೂಯಾ. ಓಕೆ ಬರ್ರಿ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪ್ರಿಯರೇ ಎಷ್ಟೋ ಅನೇಕ ಜನಗಳು ಬರ್ತಾರೆ. ಹಲ್ಲಲ್ಲೆಲೂಯಾ. ವೃದ್ಧರು ಬರ್ತಾರೆ, ಯೌವನಸ್ಥರು ಬರ್ತಾರೆ. ಹಲ್ಲಲ್ಲೆಲೂಯಾ. ಸ್ತ್ರೀಯರು ಬರ್ತಾರೆ, ಪುರುಷರು ಬರ್ತಾರೆ. ಹಲ್ಲಲ್ಲೆಲೂಯಾ. ಅದೇ ರೀತಿಯಿಂದಾಗಿ ಆತ್ಮಿಕ ಆಹಾರ ಅಲ್ಲಿ ಅವರು ಕೊಡ್ತಾರೆ. ಹಲ್ಲಲ್ಲೆಲೂಯಾ. ಆತ್ಮಿಕ ಆಹಾರ ಅದು ಅಭಿಷೇಕದಿಂದ ಕೊಡ್ತಾರೆ. ಆತ್ಮಿಕ ಆಹಾರ ಹಲ್ಲಲ್ಲೆಲೂಯಾ. ಸತ್ಯವೇದ ಆಹಾರ ಹಲ್ಲಲ್ಲೆಲೂಯಾ. ಬೈಬಲ್ ವಾಕ್ಯಗಳು ಅದನ್ನು ಕೂಡ ಒದಗಿಸುತ್ತಾರೆ. ಎರಡೂ ಕೂಡ ಸಮಾನವಾಗಿ ಅವ್ರಿಗೆ ಕೊಡ್ತಾರೆ. ಹಲ್ಲಲ್ಲೆಲೂಯಾ. ಅವರು ಸಂತೋಷ ಪಡ್ತಾರೆ. ಹಲ್ಲಲ್ಲೆಲೂಯಾ. ಹಾಗೆ ಹೇಳ್ತಾರೆ, ಇವತ್ತೇನೋ ಗೊತ್ತಿಲ್ಲ ನನಗಿದ್ದಂಥ ಭಾರ ಎಲ್ಲ ಇಳಿದು ಹೋಗ್ಬಿಡ್ತು, ಇವತ್ತೇನೋ ಗೊತ್ತಿಲ್ಲ ಎಷ್ಟೊಂದು ಖುಷಿ ಆಗ್ತಿದೆ ಅಂತ. ಯಾಕೆ ಅಂದರೆ ಅವರ ಆತ್ಮಿಕ ಆಹಾರ ಹಲ್ಲಲ್ಲೆಲೂಯಾ ಅವರ ಆತ್ಮಕ್ಕೆ ತೃಪ್ತಿಕರವಾಗಿರ್ತದೆ. ಅದಕ್ಕೋಸ್ಕರನೇ ಅವರು ಸಂತೋಷದಿಂದ ಸಮಾಧಾನದಿಂದ ಇರ್ತಾರೆ. ಹಲ್ಲಲ್ಲೆಲೂಯಾ. ಅದಕ್ಕೋಸ್ಕರನೇ ಅನುದಿನ ಆಹಾರ ಬೇಕೇ ಬೇಕು ಪ್ರಿಯರೇ. ಹಲ್ಲಲ್ಲೆಲೂಯಾ. ಒಂದು ದಿನ ನಿನಗೆ ಊಟ ದೈಹಿಕವಾಗಿ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಆತ್ಮಿಕ ಆಹಾರ ಪ್ರತಿದಿನವೂ ಕೂಡ ನೀನು ಕೊಡ್ತಾ ಇರು. ಹಲ್ಲಲ್ಲೆಲೂಯಾ. ಎಷ್ಟೋ ಜನಗಳಿಗೆ ಆತನ ಆತ್ಮಿಕ ಆಹಾರ ಇಲ್ಲ ಪ್ರಿಯರೇ. ಸೈತಾನನು ನಗುತ್ತಾ ಇದ್ದಾನೆ, ಅದು ಪಾಪ ಹೊಟ್ಟೆ ಹಸ್ಕೊಂಡಿದೆ. ಹಲ್ಲಲ್ಲೆಲೂಯಾ. ಆತ್ಮಗಳು ಪ್ರಿಯರೇ ಎಷ್ಟೋ ಅನೇಕ ಜನಗಳು ವಿಗ್ರಹ ಆರಾಧನೆ ಮಾಡ್ತಾ ಇದ್ದಾರಲ್ವ, ಅವ್ರಿಗಾಗಿ ಹೇಳ್ತಾ ಇದ್ದಾನೆ. ಎಷ್ಟೋ ಆತ್ಮಗಳು ದೇವ್ರನ್ನ ಬೇಡಿಕೊಳ್ತಾ ಇದೆ, ನನಗೆ ಹೆಂಗಾದರೂ ಮಾಡಿ ಆತ್ಮಿಕ ಆಹಾರ ಕೊಡು ದೇವ್ರೇ. ಹಲ್ಲಲ್ಲೆಲೂಯಾ. ಈ ಶರೀರಕ್ಕೆ ಗೊತ್ತಾಗ್ತಾ ಇಲ್ಲ, ನನಗೆ ಬೇಕಾಗಿದೆ ದೇವ್ರೆ, ನನಗೆ ಬೇಕಾಗಿದೆ ದೇವ್ರೆ ಅಂತ ದೇವ್ರನ್ನ ಅಂಗಲಾಚಿ ಬೇಡ್ತಾ ಇದೆ ಪ್ರಿಯರೇ. ಹಲ್ಲಲ್ಲೆಲೂಯಾ. ಎಷ್ಟೊಂದು ದುಃಖಕರವಾದ ಸಂಗತಿ ಇದು, ಎಷ್ಟೊಂದು ದುಃಖಕರವಾದ ಸಂಗತಿ ಗೊತ್ತಾ ಇದು. ಹಲ್ಲಲ್ಲೆಲೂಯಾ. ದುಃಖಕರವಾದ ವಿಷಯ ಇದು. ಇದನ್ನು ಕೇಳ್ತಾ ಇದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರ್ತಾ ಇದೆ. ಹಲ್ಲಲ್ಲೆಲೂಯಾ. ಹೃದಯ ಚಡಪಡಿಸ್ತಾ ಇದೆ, ಹೃದಯ ಕದಲುತ್ತಾ ಇದೆ. ಯಾಕೆ ಗೊತ್ತಾ, ಎಷ್ಟೋ ಆತ್ಮಗಳು ವಿಗ್ರಹ ಆರಾಧನೆ ಮಾಡ್ತಾ ಇದ್ದಾರಲ್ವ. ಹಲ್ಲಲ್ಲೆಲೂಯಾ. ಎಷ್ಟೋ ಆತ್ಮಗಳು ದೇವ್ರೇ ಈ ಶರೀರಕ್ಕೆ ಗೊತ್ತಾಗ್ತಾ ಇಲ್ಲ, ನನಗೆ ಹಸುವಾಗ್ತಾ ಇದೆ, ನನಗೆ ದಾಹ ಆಗ್ತಾ ಇದೆ,
ನನಗೆ ಬೇಕು. ಹಲ್ಲೆಲೂಯ. ಹೆಂಗಾದ್ರೂ ಮಾಡಿ ನನಗೆ ಇಸಿದು ಕೊಡು, ಹೆಂಗಾದ್ರೂ ಮಾಡಿ ನನಗೆ ಊಟ ಮಾಡಿಸೋ ರೀತಿ ಮಾಡು ಅಂತ ದೇವ್ರನ್ನ ಕೇಳ್ಕೊಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯ. ದೇವ್ರನ್ನ ಕೇಳ್ಕೊಳ್ತಾ ಇದೆ. ಸೊ ಆತನ ಆಹಾರ ಏನೆಂಬುದಾಗಿ ನಮಗೆ ಗೊತ್ತಿದೆ ಅಲ್ವಾ. ಪ್ರತಿಯೊಬ್ಬರಿಗೂ ಕೂಡ ಆತ್ಮಿಕ ಆಹಾರವನ್ನು ಒದಗಿಸು. ಹಲ್ಲೆಲೂಯ. ಪ್ಲೀಸ್, ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೇನೆ. ನಿನಗೆ ಗೊತ್ತಿರೋ ಆಹಾರವನ್ನು ನಿನ್ನೊಳಗಡೆ ಇಟ್ಕೊಳ್ಬೇಡ. ಹಲ್ಲೆಲೂಯ. ನಿನ್ನೊಳಗಡೆ ಮುಚ್ಚಿಟ್ಕೊಳ್ತಾ ಇದೀಯ, ಬಚ್ಚಿಟ್ಕೊಳ್ತಾ ಇದೀಯ. ನೀನು ಒಬ್ಬನೇ ತಿಂದರೆ ಸಾಲದು, ನೀನು ಒಬ್ಬಳೇ ತಿಂದರೆ ಸಾಲದು, ಹಲವಾರು ಜನಗಳಿಗೂ ಕೂಡ ಕೊಡಬೇಕು. ಹಲ್ಲೆಲೂಯ. ಒಬ್ಬೊಬ್ರು ಹೇಳ್ತಿರ್ತಾರೆ ಪ್ರಿಯರೇ, ಹಸಿದವನಿಗೆ ಊಟ ಕೊಟ್ಟರೆ ಎಷ್ಟೋ ಒಳ್ಳೆಯದು ಅಂತ. ಅದೇ ರೀತಿಯಿಂದಾಗಿ ನಿಜವಾಗಲೂ ಹಸಿದ ಆತ್ಮಕ್ಕೆ ನೀನು ಆಹಾರ ಕೊಟ್ಟರೆ ಎಷ್ಟೊಂದು ಒಳ್ಳೆಯದು ಗೊತ್ತಾ. ಹಲ್ಲೆಲೂಯ. ದೇವರು ಎಷ್ಟೊಂದು ದಿನ ಅದ್ಭುತ ಕಾರ್ಯಗಳನ್ನು ನೋಡ್ತೀಯ ಗೊತ್ತಾ. ಹಲ್ಲೆಲೂಯ. ದೇವರನ್ನ ಎಷ್ಟೊಂದು ಅಭಿಷೇಕಿಸ್ತಾರೆ ಗೊತ್ತಾ. ದೇವರನ್ನ ಎಷ್ಟು ಉನ್ನತ ಸ್ಥಾನಕ್ಕೆ ಏರಿಸುತ್ತಾರೆ ಗೊತ್ತಾ. ಹಲ್ಲೆಲೂಯ. ಪ್ರತಿಯೊಂದು ಆತ್ಮಕ್ಕೂ ಆತ್ಮಿಕ ಆಹಾರ ಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯ. ನಿನಗೂ ಬೇಕಾಗಿದೆ, ನನಗೂ ಬೇಕಾಗಿದೆ, ವಿಗ್ರಹ ಆರಾಧನೆ ಮಾಡೋರಿಗೂ ಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯ. ಬೇಕಾಗಿದೆ. ಸೊ ನಮ್ಮ ಆತ್ಮಕ್ಕೆ ನಾವು ಹೊಟ್ಟೆ ತುಂಬಿಸ್ತಾ ಇರ್ಬೋದು. ಹಲ್ಲೆಲೂಯ. ಅದೇ ರೀತಿಯಿಂದನೂ ಕೂಡ ಅನೇಕ ಆತ್ಮಗಳಿಗೂ ಕೂಡ ಹೊಟ್ಟೆ ತುಂಬಿಸ್ಬೇಕು ಪ್ರಿಯರೇ, ತೃಪ್ತಿ ಪಡಿಸ್ಬೇಕು. ಹಲ್ಲೆಲೂಯ. ತೃಪ್ತಿ ಪಡಿಸ್ಬೇಕು. ಅವು ಚಡಪಡಿಸ್ತಾ ಇದ್ದಾವೆ, ಆತ್ಮಗಳು ಬೇಕು ಬೇಕು ಅಂತ ಕೇಳ್ತಾ ಇದ್ದಾವೆ. ದೇವರ ವಾಕ್ಯದ ಮುಖಾಂತರವಾಗಿ ಹಲ್ಲೆಲೂಯ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಸಿವೆನಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದಿ. ಹಸಿವೆನಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದಿ. ನನ್ನ ಪಾನ ನೀ, ನನ್ನ ಪಾಲು ನೀ, ನನ್ನ ಪಾನ ನೀ, ನನ್ನ ಪಾಲು ನೀ. ಎಂದೆಂದು ನಿಮಗೆ ಆರಾಧನೆ. ಓ ದೇವಾ, ಥ್ಯಾಂಕ್ ಯು ಲಾರ್ಡ್. ಎಂದೆಂದು ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಕರ್ತನೇ, ನಿಮಗೆ ಸ್ತೋತ್ರಗಳು ರಾಜ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ, ಆರಾಧನೆ ಯೇಸುವೆ ನಿಮಗೆ ಆರಾಧನೆ. ಅಪ್ಪ, ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿಮಗೆ ಸ್ತೋತ್ರಗಳು ರಾಜ. ಹಲ್ಲೆಲೂಯ. ಸೋ ಪ್ರಿಯರೇ, ನೀನು ಆತ್ಮಿಕದಿಂದ ಹಸಿವಾಗಿದ್ದರೆ, ಆತ್ಮದಿಂದ ದಾಹದಿಂದ ಇದ್ದರೆ ದೇವರನಿಗೆ ಬಂದು ಹೊಟ್ಟೆ ತುಂಬಿಸ್ತಾನೆ. ದೇವರ ಬಂದು ನಿನ್ನ ನೀರಡಿಕೆಯನ್ನು ನೀಗಿಸುತ್ತಾನೆ. ಹಲ್ಲೆಲೂಯ. ಅದೇ ರೀತಿಯಿಂದಾಗಿ ಎಷ್ಟೋ ಅನೇಕ ಜನಗಳಿಗೆ ಗೊತ್ತಿಲ್ಲ, ಎಷ್ಟೋ ಆತ್ಮಗಳಿಗೂ ಕೂಡ ಗೊತ್ತಿಲ್ಲ. ಒಂದು ವೇಳೆ ಆತ್ಮಗಳಿಗೆ ಗೊತ್ತಿದ್ದರೂ ಅವರ ಶರೀರಕ್ಕೆ ಗೊತ್ತಿಲ್ಲ. ಹಲ್ಲೆಲೂಯ. ಅವರ ಒಳಗಡೆ ಇರುವ ಇನ್ನೊಂದು ಆ ಸೈತಾನನಿಗೆ ಗೊತ್ತಿದ್ದರೂ ಮರೆಮಾಚುತ್ತಾ ಇದ್ದಾನೆ. ಅವರ ಆತ್ಮಿಕ ಕಣ್ಣುಗಳನ್ನು ಮುಚ್ಚುತ್ತಾ ಇದ್ದಾನೆ. ಹಲ್ಲೆಲೂಯ. ಆತ್ಮಿಕ ಆಹಾರ ಬೇಕಾಗಿರುವ ಆತ್ಮನ್ನು ಬಚ್ಚಿಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ. ನಾನು ನೀನು ಅದನ್ನು ಹೊರಗೆ ತೆಗಿಬೇಕು. ಅದಕ್ಕೆ ಅನುದಿನದ ಆಹಾರ ನೀಡುತ್ತಾ ಇರಬೇಕು. ಹಲ್ಲೆಲೂಯ. ದೇವರ ರಾಜ್ಯವನ್ನು ಸಂತೋಷಪಡಿಸಬೇಕು. ಹಲ್ಲೆಲೂಯ. ಸಂತೋಷಪಡಿಸಬೇಕು. ಅದಕ್ಕೆ ಪ್ರಿಯರೇ, ಅವನು ಮುಚ್ಚಿದ್ದಾನೆ, ನಾವು ಅದನ್ನು ತೆರಿಬೇಕು. ಹಲ್ಲೆಲೂಯ. ಆತ್ಮಿಕ ಆಹಾರವನ್ನು ತಿನ್ನಲಾರ್ದಂತೆ ಎಷ್ಟೋ ಆತ್ಮಗಳಿಗೆ ಮುಚ್ಚಿಟ್ಟಿದ್ದಾನೆ, ಬಚ್ಚಿಟ್ಟಿದ್ದಾನೆ. ಅದನ್ನು ಹೊರಗಡೆ ತೆಗಿಬೇಕು. ಯೇಸುವಿನ ರಕ್ತದಿಂದ, ಯೇಸುವಿನ ಅಭಿಷೇಕದಿಂದ, ನಮಗೆ ತಂದೆಯಾದ ಕರ್ತನ ಯೇಸುವಿನ ವಾಕ್ಯಗಳಿಂದ. ಹಲ್ಲೆಲೂಯ. ಅದನ್ನು ತೆಗೆದಾಗಲೇ ಪ್ರಿಯರೇ ಎಷ್ಟೋ ಆತ್ಮಗಳು ತೃಪ್ತಿಕರವಾಗಿರ್ತದೆ.
ಹಲ್ಲೆಲೂಯಾ. ಎಷ್ಟು ಆತ್ಮಗಳು ಸಂತೋಷದಿಂದಿರ್ತದೆ, ಆಗ ನಮ್ಮ ತಂದೆನೂ ಕೂಡ ಸಂತೋಷ ಪಡ್ತಾನೆ ಪ್ರಿಯರೇ. ನಿನ್ನ ಕಾರ್ಯವೆಲ್ಲವೂ ಕೂಡ ಆತನು ಸಫಲ ಮಾಡ್ತಾನೆ ಪ್ರಿಯರೇ. ನಿನ್ನ ದುಃಖವೆಲ್ಲವೂ ಆತನು ನೀಗಿಸುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಹಾಗಾದರೆ ನಾ ಕೆಲಸ ಮಾಡಿದರೆ ಮಾತ್ರ ದೇವರಲ್ಲಿ ಕಾರ್ಯ ಮಾಡ್ತಾನೆ ಎಂಬುದಾಗಿ ನಿಮಗೆ ಕ್ವಶನ್ ಬರ್ಬೋದು. ಇಲ್ಲ ಪ್ರಿಯರೇ, ಹಲ್ಲೆಲೂಯಾ, ಇಲ್ಲ. ಆದರೂ ಕೂಡ ನನ್ನ ಮಕ್ಕಳು ಸಂತೋಷವಾಗಿರಬೇಕು, ಸಮಾಧಾನದಿಂದಿರಬೇಕಂತ ಆತನು ಬರೀ ನಿನ್ನ ಸಂತೋಷವನ್ನೇ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಿನಗೆ ಒಳ್ಳೆ ಫಲ ಸಿಗಬೇಕೆಂಬುದೇ ನೋಡ್ತಾ ಇದ್ದಾನೆ. ನೀನು ಖುಷಿಯಾಗಿರ್ಬೇಕೆಂಬುದೇ ನೋಡ್ತಾ ಇದ್ದಾನೆ. ಆತನ ಖುಷಿ ಕೂಡ ನಾವು ಗ್ರಹಿಸಿಕೊಳ್ಬೇಕಲ್ವ. ಹಲ್ಲೆಲೂಯಾ. ಆತನ ಸಂತೋಷ ಕೂಡ ನಾವು ತಿಳಿದುಕೊಳ್ಬೇಕಲ್ವ. ಆತನ ಸಂತೋಷ ಇದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರತಿಯೊಬ್ಬರಿಗೂ ಕೂಡ ನಾವು ಸಾರೋಣ, ಪ್ರತಿಯೊಬ್ಬರಿಗೂ ಕೂಡ ಆತನ ಆತ್ಮಿಕ ಆಹಾರ ತಿನ್ನುವಂತೆ ನಾವು ಮಾಡೋಣ, ತಿನ್ನಿಸೋಣ. ಹಲ್ಲೆಲೂಯಾ. ದೈಹಿಕ ಆಹಾರಕ್ಕಿಂತ ಆತ್ಮಿಕ ಆಹಾರ ಮುಖ್ಯವಾದದ್ದು, ಪ್ರತಿಯೊಂದು ಆತ್ಮಕ್ಕೂ ಕೂಡ ಮುಖ್ಯವಾದದ್ದು. ಹಲ್ಲೆಲೂಯಾ. Thank you all to my God bless you. Amen. Praise Lord.